ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಹಾರ್ಲಿಕ್ಸ್ ಪೌಡರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕು ಹಾಲು ಜೊತೆಗೆ, ಸೊ ಅವರಿಗೆ ಬರೀ ಹಾಲೊಂದೇ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಏನಾದರೂ ಜೊತೆಗೆ ಮಿಕ್ಸ್ ಮಾಡಿಕೊಟ್ರೆ ಅವರ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ತಿಳಿಸಿ ಅಂತ ಹೇಳಿದರು. ನಾನು ಆಲ್ರೆಡಿ ಒಂದು ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ತಿಳಿಸಿದ್ದೆ. ಸೊ ಇವತ್ತು ಮನೆಯಲ್ಲೇ ಹಾರ್ಲಿಕ್ಸನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೀವು ಹೊರಗಡೆ ತಂದು ಹಾರ್ಲಿಕ್ಸ್ ಮಾಡ್ಕೋತೀರಲ್ವ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ತೊಗೋಬೋದು. ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಲ್ಲರೂ ಕೂಡ ತೊಗೋಬೋದು. ಬನ್ನಿ ತಡ ಮಾಡದೆ ಈ ಹಾರ್ಲಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ತಗೊಂಡಿದ್ದೀನಿ. 1 ಕಪ್ ಗೋಧಿ ಉಪಯೋಗಿಸಿದ್ರೆ ಆರಾಮಾಗಿ 1 ತಿಂಗಳು ಆಗೋಷ್ಟು ಹಾರ್ಲಿಕ್ಸ್ನ ರೆಡಿ ಮಾಡ್ಕೋಬೋದು. ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಇದನ್ನು ಕ್ಲೀನ್ ಮಾಡಿಕೊಂಡು 1-2 ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ನೋಡಿ, ಈ ರೀತಿ ತೊಳೆದಾದ್ಮೇಲೆ ಈ ನೀರನ್ನ ಚೆಲ್ಬಿಟ್ಟು ಗೋಧಿ ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಯಾಕೆಂದರೆ ಗೋಧಿ ಚೆನ್ನಾಗಿ ನೆನಿಬೇಕಲ್ವ, ಅದಕ್ಕಾಗಿ ಈ ರೀತಿ ಮುಳುಗೋ ಅಷ್ಟು ನೀರನ್ನು ಹಾಕಿಟ್ಕೊಳ್ಳಿ. ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಒಂದು ನೈಟ್ ಪೂರ್ತಿ ಚೆನ್ನಾಗಿ ನೆನೆಲಿಕ್ಕೆ ಬಿಡಿ. ನಾನಿವಾಗ ಸಾಯಂಕಾಲ ಗೋಧಿನ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆಗೆ ನೋಡಿ ಗೋಧಿ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಇದು ನೆಂದಿದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಗೋಧಿನ ಪ್ರೆಸ್ ಮಾಡಿದಾಗ ನೋಡಿ ಈ ಥರ ಮೆತ್ತಗಾಗಬೇಕು. ಸೊ ಒಂದು ವೇಳೆ ಗೋಧಿ ಇನ್ನೂ ನೆಂದಿಲ್ಲ ಅಂದರೆ ಇನ್ನೂ ಒಂದು 3-4 ಅವರ್ಸ್ ನೆನೆಲಿಕ್ಕಿಡಿ. ಇವಾಗ ಈ ನೆನೆಸಿಟ್ಟಿರುವಂತಹ ಗೋಧಿನ ಒಂದು ಬಟ್ಟೆಗೆ ಸೋಸ್ಕೊಳ್ಳೋಣ. ಇದನ್ನು ಮೊಳಕೆ ಕಟ್ಟಿಡಬೇಕು. ನಾರ್ಮಲ್ ಮೊಳಕೆ ಕಟ್ಟದೇನೆ ಮಾಡೋ ಹಾರ್ಲಿಕ್ಸ್ನಿಂದ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ, ಬಟ್ ಈ ಥರ ಮಾಡಿ ನೋಡಿ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈ ರೀತಿ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಟಿಡ್ತಾ ಇದ್ದೀನಿ. ಬೆಚ್ಚಗಿರುವಂತಹ ಜಾಗದಲ್ಲಿ 1-2 ಡೇಸ್ ಕಟ್ಟಿಡಬೇಕು. ಚೆನ್ನಾಗಿ ಮೊಳಕೆ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮೊಳಕೆ ಬರಲಿಕ್ಕೆ ನನಗೆ 2 ಡೇಸ್ ಟೈಮ್ ಹಿಡಿತು. ಕೆಲವೊಂದು ಕಡೆ ಬಿಸಿಲು ಜಾಸ್ತಿ ಇರುತ್ತೆ, ಹಾಗಾಗಿ ಬೆಚ್ಚಗಿರುವಂತಹ ಜಾಗ ಇದ್ದರೆ ಸೊ 1 ಡೇಯಲ್ಲೇ ಈ ರೀತಿ ಚೆನ್ನಾಗಿ ಮೊಳಕೆ ಬಂದುಬಿಡುತ್ತೆ. ಇದಕ್ಕೆ ಚೆನ್ನಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಬಿಡಿಯಾಗಿ ಮಾಡ್ಕೊಳ್ಳಿ. ಈ ಥರ ಒಂದು ಬಟ್ಟೆ ಮೇಲೆ ಈ ಥರ ಆರ ಹಾಕಿ, ಅಥವಾ ನೀವು ಬಿಸಿಲಲ್ಲಿ ಕೂಡ ಒಣಗಿಸ್ಕೋಬೋದು. ನಾನು ಬಂದುಬಿಟ್ಟು ಫ್ಯಾನ್ ಕೆಳಗೇ ಒಣಗಿಸ್ಕೋತೀನಿ. ನೀರೆಲ್ಲ ಹೋಗಿರಬೇಕು, ಹಿಂಗಿರಬೇಕು, ಆ ಥರ ನೀಟಾಗಿ ಒಣಗಿಸ್ಕೊಳ್ಳಿ. ಇದನ್ನು ನೈಟು ನೀವು ಒಣಗಿಸ್ಲಿಕ್ಕೆ ಹಾಕಿಬಿಟ್ರೆ ಮಾರನೇ ದಿವಸ ಬೆಳಗ್ಗೆಗೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ಸೊ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಪ್ಯಾನ್ನಲ್ಲಿ ಈ ಮೊಳಕೆ ಕಟ್ಟಿರೋಂತಹ ಗೋಧಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು. ಇಲ್ಲಾಂತ ಹೇಳಿದ್ರೆ ಮೇಲೆಲ್ಲ ಕಪ್ಪು ಆಗಿಬಿಟ್ಟು ಒಳಗೆಲ್ಲ ಹಸಿ ಹಾಗೇ ಇರುತ್ತೆ. ಇದರಿಂದ ತುಂಬ ದಿವಸ ನೀವು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಆದಷ್ಟು ಕಡಿಮೆ ಉರಿನ ಇಟ್ಕೊಂಡ್ಬಿಟ್ಟು ಈ ರೀತಿ ಹುರ್ಕೋಬೇಕು. ಮಧ್ಯ ಈ ರೀತಿ ಕೈ ಆಡಿಸ್ತಾ ಇರಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿ ಒಳ್ಳೆ ಅರೋಮಾ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ಗೋಧಿ ಹುರ್ಕೊಂಡಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಈ ಥರ ಇದು ಚೆನ್ನಾಗಿ ತಣ್ಣಗಾಗಬೇಕು. ಈಗ ಇದೇ ಪ್ಯಾನ್ಗೆ 1/4 ಕಪ್ನಷ್ಟು ಶೇಂಗಾ ಬೀಜನ ಹಾಕಿ ಇದನ್ನು ಕೂಡ ಹುರ್ಕೊಳ್ಳಿ. ಎಲ್ಲವೂ ಕೂಡ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಈ ರೀತಿ ನೋಡಿ, ಶೇಂಗಾ ಬೀಜ ಕೂಡ ಹುರ್ಕೊಂಡಾಗಿದೆ. ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದು ಕೂಡ ತಣ್ಣಗಾಗಬೇಕು. ನಾವು ಯಾವುದೇ ಗ್ರೈಂಡ್ ಮಾಡುವಾಗ ಸೊ ಈ ರೀತಿ ಹುರಿದಿರೋಂಥ ಪದಾರ್ಥ ಇದೆ ಅಲ್ವಾ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇನ್ನು ಲಾಸ್ಟ್ನೇದಾಗಿ ನಾನು 1/4 ಕಪ್ನಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿನ ಕೂಡ ಅಷ್ಟೇ ಲೈಟಾಗಿ ಹುರ್ಕೊಳ್ಳಿ. ಈ ರೀತಿ ಇದು ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ಏಕೆಂದರೆ ಎಲ್ಲವೂ ನಾವು ಒಂದೇ ಹದದಲ್ಲಿ ಹುರ್ಕೊಂಡ್ರೇ ರುಚಿ ಬರೋದು. ಹಾಗಂತ ಹೇಳ್ಬಿಟ್ಟು ಎಲ್ಲವೂ ಒಟ್ಟಿಗೆ ಹಾಕಿ ಹುರ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಒಂದೊಂದು ಥರ ಸೈಜ್ ಇರೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಸಪ್ರೇಟಾಗಿ ಒಂದೊಂದನ್ನೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಾದಾಮಿನ ಕೂಡ ಹುರ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬೇಡಿ. ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಲಿ. ಫ್ರೆಂಡ್ಸ್, ಈಗ ನಾವು ಫಸ್ಟಿಗೆ ಗೋಧಿನ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಈ ರೀತಿ
ಸೊ ನಾನು 2 ಸಲ ರುಬ್ಕೋತಾ ಇದ್ದೀನಿ, ಏಕೆಂದರೆ ಜಾರ್ ಚಿಕ್ಕದಿದೆ ಅಲ್ವಾ, ಚಿಕ್ಕ ಜಾರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ದೊಡ್ಡ ಜಾರ್ ಯೂಸ್ ಮಾಡೋದಿತ್ತು ಅಂದರೆ ಎಲ್ಲ ಗೋಧಿನ ಹಾಕಿಬಿಟ್ಟು ಒಟ್ಟಿಗೆನ ರುಬ್ಕೊಳ್ಳಿ. ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ಗೋಧಿ ಪುಡಿನ ಈ ರೀತಿ ಜರಡಿ ಹಿಡ್ಕೋಬೇಕು. ನೀವು ಹಿಟ್ಟು ಜರಡಿ ಹಿಡಿತೀವಲ್ವ, ಅದರಿಂದ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಟೀ ಸೋಸೋದನ್ನು ಉಪಯೋಗಿಸ್ತಾ ಇದ್ದೀನಿ, ಏಕೆಂದರೆ ಇದು ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತಲ್ವ, ಸೊ ಇನ್ನೂ ಫೈನ್ ಪೌಡರ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟು ಗ್ರೈಂಡ್ ಮಾಡ್ಕೊಂಡಿರೋಂತಹ ಗೋಧಿನೆಲ್ಲ ಈ ರೀತಿ ಜರಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ವ, ಈ ಥರ ದಪ್ಪಕ್ಕಿರೋದನ್ನು ಇನ್ನೊಂದು ಸಲ ಬೇಕಾದರೂ ನೀವು ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಇಷ್ಟು ಪೌಡರ್ ಥರ ಆದರೆ ಸಾಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಶೇಂಗಾ ಬೀಜ ಹುರಿದಿದ್ವಲ್ವ, ಅದನ್ನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಬಾದಾಮಿ, ಇವೆರಡನ್ನು ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಟ್ಟೆ ಅಥವಾ ಒಂದು ಕವರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಜಜ್ಕೋಬೇಕು. ದಪ್ಪದೇ ಇರೋದೆಲ್ಲ ಸ್ವಲ್ಪ ಆದಷ್ಟು ಪುಡಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿಬಿಟ್ರೆ ಹಾಗೆ ಬಾದಾಮಿ ಶೇಂಗಾ ಬೀಜ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಹಾಗೆ ಮುದ್ದೆ ಥರ ಆಗಿಬಿಡುತ್ತೆ. ಅದನ್ನೇ ನೀವು ಈ ಥರ ಕಲ್ಲಿಂದ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಫೈನ್ ಪೌಡರ್ ಥರ ಬರುತ್ತೆ. ಇಷ್ಟಾದರೆ ಸಾಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ ಇದು ಇನ್ನೂ ಪೌಡರ್ ಥರ ಇರಬೇಕು ಅಂದರೆ ನಾನು ಇನ್ನೊಂದು ಟಿಪ್ನ ಹೇಳ್ತೀನಿ ನೋಡಿ. ಹಿಂದೆ ನಾನು ಒಂದು ಪ್ರೋಟೀನ್ ಪೌಡರ್ನ ತೋರಿಸಿದ್ದೆ. ತುಂಬ ಜನರು ನಾವು ಮಾಡಿದಾಗ ಮುದ್ದೆ ಥರ ಆಗಿಬಿಟ್ಟಿತ್ತು, ನೀವು ಮಾಡಿದ ರೀತಿ ಪೌಡರ್ ಥರ ಇಲ್ಲ ಅಂತ ಹೇಳಿದರು. ಸೊ ನೀವು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಬಿಟ್ಟು ರುಬ್ಬಬೇಕು, ಇಲ್ಲ ಅಂತ ಹೇಳಿದ್ರೆ ಮುದ್ದೆ ಥರ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಯಾಕೆ ಸಕ್ಕರೆ ಇವಾಗಲೇ ಹಾಕ್ತಾ ಇದ್ದೀವಿ ಅಂದರೆ ಇದ್ರ ಜೊತೆಗೆ ಹಾಕೋದ್ರಿಂದ ಸಕ್ಕರೆ ಕೂಡ ಪೌಡರ್ ಥರ ಆಗುತ್ತೆ. ಹಾಗೆ ಈ ಶೇಂಗಾ ಬೀಜ ಮತ್ತು ಬಾದಾಮಿ ಹಾಕಿದ್ದೀವಲ್ವ, ಸೊ ಇದು ಮುದ್ದೆ ಆಗೋದಿಲ್ಲ, ಪೌಡರ್ ಥರ ಇರುತ್ತೆ. ಸೊ ಇದು ಒಂದು ಬೆನಿಫಿಟಿಗೆ ಸಕ್ಕರೆ ಹಾಕಿ ರುಬ್ಕೋಬೇಕು. ಇದನ್ನು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಬಿಟ್ಟು ರುಬ್ತಾ ಇದ್ದೀನಿ. ಈ ರೀತಿ ನೋಡಿ, ಪೌಡರ್ ಥರನೇ ಇದೆ. ನೀವು ಏನೇ ಶೇಂಗಾ ಬೀಜ ಅಥವಾ ಬಾದಾಮಿ ಡ್ರೈ ಫ್ರೂಟ್ಸ್ ರುಬ್ಬುವಾಗ ಈ ಟಿಪ್ನ ಫಾಲೋ ಮಾಡಿ. ಇದರಿಂದ ತುಂಬ ದಿವಸದವರೆಗೂ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇದನ್ನು ಕೂಡ ರುಬ್ಕೊಂಡಾಗಿದೆ. ನೀವು ಬೇಕು ಅಂದರೆ ಇದನ್ನು ಜರಡಿ ಇಟ್ಕೋಬೋದು ಅಥವಾ ಹಾಗೆ ಕೂಡ ಡೈರೆಕ್ಟಾಗೆ ಹಾಕ್ಬೋದು. ಬಟ್ ನಾನು ಒಂದ್ಸಲ ಜರಡಿ ಹಿಡಿತಾ ಇದ್ದೀನಿ ನೋಡಿ, ಈ ಥರ. ನಾವು ಗೋಧಿ ಪೌಡರ್ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ವಲ್ವ, ಅದೇ ಬೌಲ್ಗೆ ಮಿಲ್ಕ್ ಪೌಡರ್ನ ಕೂಡ ಹಾಕ್ಕೋಬೇಕು. ನಾನು 4 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿಯನ್ನು ಉಪಯೋಗಿಸಿದ್ದೀನಿ. ಈಗ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಸೊ ನೀವು ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪುಡಿನ ಕೂಡ ಹಾಕ್ಕೋಬೋದು, ಬಟ್ ತುಂಬ ಘಮ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಏಲಕ್ಕಿ ಪುಡಿನ ಸ್ಕಿಪ್ ಮಾಡಿದ್ದೀನಿ. ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕ್ಲೀನ್ ಜಾರ್ಗೆ ಈ ಹಾರ್ಲಿಕ್ಸ್ ಪೌಡರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದನ್ನು ಹೇಗೆ ಮಾಡೋದು ಅಂದರೆ ತುಂಬ ಸಿಂಪಲ್. ನಾವು ನಾರ್ಮಲಾಗಿ ಹಾರ್ಲಿಕ್ಸ್ ಹೇಗೆ ಮಾಡ್ಕೋತೀವಲ್ವ, ಅದೇ ರೀತಿಯಾಗಿ ಒಂದು ಗ್ಲಾಸ್ ಬಿಸಿ ಹಾಲಿಗೆ 1 ಟೀ ಸ್ಪೂನಷ್ಟು ಹಾರ್ಲಿಕ್ಸ್ ಪೌಡರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಆಲ್ರೆಡಿ ಸಕ್ಕರೆ ಹಾಕಿದ್ದೀವಿ. ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಹಾರ್ಲಿಕ್ಸ್ ಜೊತೆಗೆ ಚಾಕ್ಲೇಟ್ ಫ್ಲೇವರ್ ಬೇಕು ಹಾರ್ಲಿಕ್ಸಲ್ಲೇ ಅಂದ್ಕೊಂಡ್ರೆ ನೀವು ಇದಕ್ಕೆ ಒಂದು 1/4 ಕಪ್ನಷ್ಟು ಕೋಕೋ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಯಾವಾಗ ಬೇಕೋ ಆವಾಗ ನೀವು 2 ಥರದನ್ನು ಟೇಸ್ಟ್ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡೋದಿಲ್ಲ, ಸೊ ಇದೇ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ವಾ ಮನೆಯಲ್ಲೇ ಹಾರ್ಲಿಕ್ಸ್ ಹೇಗೆ ಮಾಡೋದು ಅಂತ. ಸೊ ಇದನ್ನು ನೀವು ಆರಾಮಾಗಿ 1 ತಿಂಗಳ ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಬಟ್ ನೀವು ಹೊರ್ಗಡೆಯಿಂದ ತರೋ ಹಾರ್ಲಿಕ್ಸ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಸ್ವಲ್ಪ ಟೇಸ್ಟ್ ಅಂತೂ ಚೇಂಜ್ ಇದ್ದೇ ಇರುತ್ತೆ ಅಲ್ವಾ. ಆದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಮಾಡ್ಕೊಳ್ಳೋದ್ರಿಂದ. ನಿಮಗೆ ಇವತ್ತಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್.